ಈಗ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಪೈನಾಪಲ್ಲು ಮತ್ತು ಮಸಾಲೆ ಗೊಜ್ಜಿಗೆ ಒಗ್ಗರಣೆನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ಗೊಜ್ಜಂದರೆ ನನಗಂತೂ ಬಹಳ ಇಷ್ಟ, ನಿಮಗೂ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಇವತ್ತು ಪೈನಾಪಲ್ ಗೊಜ್ಜು ಮಾಡ್ತಾ ಇದ್ದೀನಿ. ಆ ಪೈನಾಪಲ್ ಗೊಜ್ಜು ಮಾಡೋದಕ್ಕೆ ನಾನಿಲ್ಲಿ ಅರ್ಧ kg ಇರುವಂಥ ಒಂದು ಪೈನಾಪಲ್ನ ತೊಗೊಂಡಿದ್ದೀನಿ. ಪೈನಾಪಲ್ನ ನೀವೆಲ್ಲ ಹೇಗೆ ಕಟ್ ಮಾಡ್ತೀರೋ ಗೊತ್ತಿಲ್ಲ, ನಾನಂತೂ ತುಂಬ ಫಸ್ಸಿಯಾಗಿ ಕಟ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಹಣ್ಣು ನೋಡೋಕ್ಕೇನೋ ದೊಡ್ಡದಾಗಿತ್ತು, ಆದರೆ ಚರ್ಮ ತುಂಬ ದಪ್ಪ ಇತ್ತು ಅದರದ್ದು. ಅದನ್ನು ತೆಗೆದ್ರೆ ಹಣ್ಣು ಒಳಗಡೆ ತುಂಬ ಕಡಿಮೆ ಸಿಗುತ್ತೆ ಅನ್ನೋ ಥರ ಇತ್ತು. ಅದಕ್ಕೆ ಸ್ವಲ್ಪ ಫಸ್ಸಿ ಆಯಿತು. ನೋಡಿ ತಿಳಿ ಮಾಡಿ ಕಲಿ ಅಂತ ನಾವು ಚಿಕ್ಕವರಿರುವಾಗ ಒಂದು ಗಾದೆ ಹೇಳ್ತಾ ಇದ್ರು. ಅದನ್ನ ಇವತ್ತು ತುಂಬ ನೆನಪಿಗೆ ಬಂತು. ಹಣ್ಣು ಕೊಯ್ಯೋನು ಅದನ್ನ ಜುಟ್ಟು ಹಿಡ್ಕೊಂಡು ಹಿಂಗೆ ತಿರುಗಿಸಿದ ತಕ್ಷಣ ಜುಟ್ಟು ಬಂದ್ಬಿಡ್ತಿತ್ತು. ನೋಡೋಣ ಅಂತ ನಾನು ಟ್ರೈ ಮಾಡಿದೆ, ಬಂತು ಫ್ರೆಂಡ್ಸ್. ಹಾಗೇನೆ ಮುಳ್ಳೆಲ್ಲ ಒಂಚೂರು ಇಲ್ದಂಗೆ ತೆಗಿಬೇಕು ಅಂತ ತುಂಬ ಟ್ರೈ ಮಾಡಿದೆ, ಬಂತು. ಆದರೆ ಸ್ವಲ್ಪ ಹಣ್ಣು ವೇಸ್ಟ್ ಆಯಿತು ಅನ್ನಿಸ್ತು. ವೇಸ್ಟ್ ಮಾಡಲ್ಲ, ಅದನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಬಿ ಜ್ಯೂಸ್ ತೆಗೆದು ಪೈನಾಪಲ್ ಜ್ಯೂಸ್ ಮಾಡ್ಕೊಳ್ತೀನಿ. ರೆಸಿಪಿ ತೋರ್ಸಮ್ಮ ಅಂದರೆ ಕತೆ ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಿ. ಯಾಕೆಂದರೆ ಪ್ರತಿಯೊಂದು ಕೆಲಸ ಮಾಡುವಾಗಲೂ ನಮಗೆ ಎಷ್ಟೊಂದು ಅನುಭವಗಳಾಗುತ್ತೆ. ಅದನ್ನು ನಿಮ್ಗಳ ಜೊತೆ ಅಲ್ಲದೆ ನಾವು ಯಾರ ಜೊತೆಲಿ ಹಂಚ್ಕೋಬೇಕಲ್ವ, ಫ್ರೆಂಡ್ಸ್ಗಳ ಜೊತೆ ತಾನೇ ಹಂಚ್ಕೋಬೇಕು. ಸರಿ, ಇನ್ನು ಜಾಸ್ತಿ ಮಾತಾಡಲ್ಲ, ರೆಸಿಪಿ ತೋರಿಸ್ತೀನಿ. ನಾನು ಈ ಥರ ಸಿಪ್ಪೆನೆಲ್ಲ ನೀಟಾಗಿ ತೆಗೆದಿಟ್ಕೊಂಡೆ. ಆದ್ರೂ ಅದು ಕಪ್ಪಗಿರೋಂಥ ಒಂದು ಚುಕ್ಕೆದು ಅಲ್ಲೇ ಇತ್ತು. ಅದು ತಿನ್ನೋವಾಗೆಲ್ಲ ಬಾಯಿಗೆ ಒಳ್ಳೆ ಮುಳ್ಳ ಥರ ಸಿಗತ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂತೂ ಇಂಥ ಕಪ್ಪಗಿರೋ ಮುಳ್ಳನ್ನೆಲ್ಲ ತೆಗೆದು ಪ್ಲೈನ್ ಆಗಿರೋಂಥ ಪೈನಾಪಲ್ನ ಪೀಸಸ್ನೆಲ್ಲ ರೆಡಿ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಪೈನಾಪಲ್ ಪೀಸೆಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 150 ಗ್ರಾಮಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹೋಳು ಸ್ವಲ್ಪ ದಪ್ಪದಾಗಿರಲಿ ಅಂತಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಚಿಕ್ಕದಾಗೂ ನೀವು ಕಟ್ ಮಾಡ್ಕೋಬೋದು. 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿದ್ದೀನಿ. 1 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹುಣಸೆಹಣ್ಣಿನ ಗೊಜ್ಜು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಗೊಜ್ಜನ್ನ ತೆಗೆದು ನಾನು ಪಕ್ಕದ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ಕುದಿಯೋಕ್ಕೆ. ಈಗ ಒಂದು ಕಡಾಯಿ ಇಟ್ಟಿದ್ದೀನಿ. 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಸುಮ್ಮನೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಮಸಾಲೆ ಸಾಮಾನೆಲ್ಲ ಹುರಿಯೋದಕ್ಕೋಸ್ಕರ ಯಾವುದೇ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಡ್ರೈಯಾಗಿ ಹುರಿದು ಹಾಗೇ ಪಕ್ಕದಲ್ಲಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. 4 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹುರಿತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಜೀರಿಗೆ ಹಾಕ್ಕೊಳ್ತೀನಿ. ಹಾಗೆಯೇ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೇ ಎಳ್ಳು 1 ಸ್ಪೂನ್ ಹಾಕ್ಕೊಳ್ತೀನಿ. ಇದು ಸ್ಟೀಲ್ ಕಡಾಯಿ ಅಲ್ವಾ, ಅದಕ್ಕೆ ಸ್ವಲ್ಪ ಬೇಗ ಸೀದೋಗುತ್ತೆ. ದಪ್ಪ ತಳ ಇರೋವಂಥದ್ದು ಬೇರೆ ಯಾವುದಾದ್ರೂ ಇಟ್ಕೊಳ್ಳಿ. ಇದಕ್ಕೆ ಒಂದು 50 ಗ್ರಾಮಷ್ಟು ತೆಂಗಿನಕಾಯಿನ ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹುರಿದಿದ್ದ ಮಸಾಲೆ ಇತ್ತಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಈಗ ಮಸಾಲೆ ರೆಡಿಯಾಗಿದೆ. ಈಗ ಪೈನಾಪಲ್ ಬೇಯಿಸಿಟ್ಕೊಂಡಿದ್ದಂಥ ಪಾತ್ರೆನ ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಇವಾಗ ರುಬ್ಕೊಂಬಂದಿರೋಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಹಾಕ್ಕೋಬೋದು. ನೀವು ಬೇಕಾದ್ರೆ ಈ ಗೊಜ್ಜನ್ನು ತುಂಬ ತೆಳುವಾಗಾದರೂ ಮಾಡ್ಕೋಬೋದು ಅಥವಾ ಗಟ್ಟಿಗಾದರೂ ಮಾಡ್ಕೋಬಹುದು. ಇದಕ್ಕೆ ನೀರೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ರುಚಿ ನೋಡ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ಈಗ ಹೋಳುಗಳಿಗೆಲ್ಲ ಮಸಾಲೆ ಅಂಟ್ಕೊಳ್ಬೇಕು, ಅದರಿಂದ ಒಂದು 5 ನಿಮಿಷ ಮತ್ತೆ ಕುದಿಸ್ಕೊಳ್ತೀನಿ. ಇದನ್ನು 10 ನಿಮಿಷ ಆದಮೇಲೆ ಈ ಥರ ತೆಗೆದುಬಿಟ್ಟು ಚೆನ್ನಾಗಿ ಸೌಟಲ್ಲಿ ಕೆದರ್ಕೊಳ್ಳೋಣ. ಟೇಸ್ಟ್ ನೋಡುವಾಗ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕೆದಕ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ದಮ್ಮಾಗಿಬಿಡ್ತೀನಿ. ತೆಗೆದುಬಿಟ್ಟು ಈಗ ಒಂದು ಕಡಾಯಿ ಇಡ್ತಾಯಿದ್ದೀನಿ ಒಗ್ಗರಣೆಗೆ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನು ಸಾಸಿವೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕಿ 2 ಒಣಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಳೆ ಎಲ್ಲ ಬ್ರೌನ್ ಆಗೋವರೆಗೂ ಹುರಿಬೇಕು. ಈಗ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಕೊನೆಯಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಬೇಯಿಸಿಟ್ಟಿರುವಂಥ ಪೈನಾಪಲ್ ಗೊಜ್ಜಿಗೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನಮ್ಮ ಪೈನಾಪಲ್ ಗೊಜ್ಜು ರೆಡಿ. ಹಿಂಗು
ಕರ್ಬೇವಿನ ಸೊಪ್ಪು, ಉದ್ದಿನಬೇಳೆ ಇದ್ರದ್ದೆಲ್ಲ ಘಮ ಮನೆಯೆಲ್ಲ ಎಷ್ಟು ಜೋರಾಗಿದೆ ಅಂದರೆ, ಜೊತೆಗೆ ಪೈನಾಪಲ್ ವಾಸನೆ ಕೂಡ ಸೇರಿಸಿ ಹೊಟ್ಟೆ ಜೋರಾಗಿ ಹಸಿತಾ ಇದೆ. ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನೆಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.